ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಟೊಮ್ಯಾಟೊ ಚಾಟ್ ಮಸಾಲ ಮ್ಯಾಗಿ. ಈ ಟಿಪ್ಸನ್ನು ಯೂಸ್ ಮಾಡಿ ನೋಡಿ, ಸೂಪರಾಗಿರುತ್ತೆ ಟೇಸ್ಟು. ಅದು ಯಾವ ಟಿಪ್ಸ್ ಅಂತ ಮುಂದೆ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತ ಮರಿಬೇಡಿ. ಅದಕ್ಕೆ ಬೇಕಾಗಿರೋ ಪದಾರ್ಥ ಮ್ಯಾಗಿ ಮತ್ತು ಮ್ಯಾಗಿ ಮಸಾಲ ಒಂದು 3 ಪ್ಯಾಕೆಟು, ಒಂದು 1/4 ಬೌಲಷ್ಟು ಹಸಿ ಬಟಾಣಿ, ಒಂದು ಟೊಮ್ಯಾಟೊ, ಒಂದು ಆನಿಯನ್ನು ಕಟ್ ಮಾಡಿ ಇಟ್ಕೊಂಡಿರೋದು. ನಂತರ ಚಾಟ್ ಮಸಾಲೆಗೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಕಾರಿಯಂಡರು, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಬೆಳ್ಳುಳ್ಳಿ. ಯಾವ ಟಿಪ್ಸ್ ಅಂತ ಈಗ ಹೇಳ್ತೀನಿ ನೋಡಿ. ಮ್ಯಾಗಿಗೆ ಈ ಥರ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಮ್ಯಾಗಿನ ತೊಳೆದು ಅದರಲ್ಲಿರೋ ಸ್ಟಾರ್ಚನ್ನು ತೆಗೆದು ಒಂದು ಸ್ಟೇನರಲ್ಲಿ ಸೋಸಿಟ್ಬಿಡೋಣ ಅಷ್ಟೇ, ಒಂದು 2 ಸೆಕೆಂಡು. ಈ ಥರ ಮಾಡೋದ್ರಿಂದ ಮ್ಯಾಗಿ ಏನೂ ಎಫೆಕ್ಟ್ ಆಗೋದ್ರಿಂದ ಇಲ್ಲರ ಸ್ಟಾರ್ಚನ್ನು ನಾವು ತೆಗೆದಿರ್ತೀವಿ. ನಂತರ ಒಂದು ಕುಟಾಣಿಗೆ ಎಲ್ಲ ಚಾಟ್ ಮಸಾಲೆಗಳನ್ನ, ಬೆಳ್ಳುಳ್ಳಿ, ಕಾರಿಯಂಡರ್ ಸೀಡ್ಸು ಮತ್ತು ರೆಡ್ ಚಿಲ್ಲಿ ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಬಿಡೋಣ. ಇದನ್ನು ತೀರಾ ನುಣ್ಣಗೂ ಬೇಡ, ತೀರಾ ತರಿಯಾಗೋ ಬೇಡ, ಮೀಡಿಯಮಾಗಿ ನೋಡಿ ಈ ಅದಕ್ಕೆ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ನಂತರ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ನೀವು ಈ ಥರ ಮಸಾಲೆ ಹಾಕಿ ಮಾಡಿದ್ರೆ ಮ್ಯಾಗಿ ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು, ತುಂಬಾ ಟೇಸ್ಟಾಗಿರುತ್ತೆ. ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ ಜಾಸ್ತಿ ಖಾರ ಹಾಕೋಬೋದು, ಖಾರ ಕಡಿಮೆ ಬೇಕು ಅಂದರೆ ಖಾರ ಕಡಿಮೆ ಹಾಕೋಬೋದು. ನಾನು 3 ಪ್ಯಾಕೆಟ್ ಮ್ಯಾಗಿಗೆ ಇಷ್ಟು ಮಸಾಲೆನ ನಾನು ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ನಿಮಗೆ ಖಾರಕ್ಕೆ ತಕ್ಕಾಗಿ ಮಸಾಲೆನ ಹಾಕೋಬೋದು. ನಂತರ ಒಂದು ಫ್ರೈ ಪ್ಯಾನನ್ನು ಸ್ಟವ್ ಮೇಲಿಡಿ. ನಂತರ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಮ್ಯಾಗಿನ ಹಾಗೆ ಮಾಡ್ಕೊಂಡು ತಿಂದಿರ್ತೀರ, ತರಕಾರಿ ಹಾಕಿರ್ತೀರಿ. ಇದ್ಯಾವುದಿದು ಟೊಮ್ಯಾಟೊ ಹಾಕಿ ಈರುಳ್ಳಿ ಹಾಕಿ ಮ್ಯಾಗಿ ಮಾಡ್ತಾಯಿದ್ದೀನಿ ನಾನು. ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ, ಮಾಡಿ ನೋಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ಅಂತಲ್ಲ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಇದು. ನಂತರ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಒಂದು ಈರುಳ್ಳಿ, ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಂತರ ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ನಾವು ಕುಟ್ಟಿಟ್ಕೊಂಡಿರೋಂಥ ಮಸಾಲೆ, ಕುಟ್ಟಿದ್ದು ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕಿ, ಈ ಮಸಾಲೆ ಹಾಕೋದ್ರಿಂದ ಅಷ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ನೋಡಿ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಮಸಾಲೆ, ಟೊಮ್ಯಾಟೊ, ಈರುಳ್ಳಿ ಎಲ್ಲ ಇಟ್ಕೊಳ್ಳಂಗೆ ಮಾಡಿ ನಂತರ ಒಂದು 1/4 ಬೌಲಷ್ಟು ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡೋಣ. ಆಲ್ರೆಡಿ ಮ್ಯಾಗಿಲೂ ಉಪ್ಪಿರುತ್ತೆ, ಚಾಟ್ ಮಸಾಲದಲ್ಲೂ ಉಪ್ಪಿರುತ್ತೆ. ನಂತರ ನಾನು 3 ಪ್ಯಾಕೆಟ್ ಅಂದರೆ 2 ಲೋಟದಷ್ಟು ದೊಡ್ಡ ಲೋಟದಲ್ಲಿ ನೀರು ಹಾಕ್ತಾಯಿದ್ದೀನಿ. ನೋಡಿ 2 ಲೋಟ ನೀರು ಹಾಕಿ ಚೆನ್ನಾಗಿ ಇದು ನೀರು ಕುದಿಯೋ ತನಕ ಲಿಡ್ ಕ್ಲೋಸ್ ಮಾಡೋಣ. ನೋಡಿ ಇದು ನೀರು ಕುದ್ಮೇಲೆ ಮಸಾಲ ಪ್ಯಾಕೆಟ್ ಒಳಗಿರುತ್ತಲ್ಲ ಮ್ಯಾಗಿ ಮಸಾಲ, ಅದನ್ನು ಹಾಕೋಣ. 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ ನಾನು. ನಂತರ ಇದೆಲ್ಲ ಚೆನ್ನಾಗಿ ಕುದ್ಮೇಲೆ ಸ್ಟೇನರ್ ಸೋಸ್ ಇಟ್ಕೊಂಡಿರೋಂಥ ಮ್ಯಾಗಿನ ಇದಕ್ಕೆ ಹಾಕಿದ್ರೆ ಟೊಮ್ಯಾಟೊ ಚಾಟ್ ಮಸಾಲ ಮ್ಯಾಗಿ ರೆಡಿ ಆಗುತ್ತೆ. ಇದನ್ನು ಒಂದು 5ರಿಂದ 10 ನಿಮಿಷ ಸಿಮ್ಮಲ್ಲಿ ಇಟ್ಬಿಡಿ. ಚೆನ್ನಾಗಿ ಕುದ್ದು ಮ್ಯಾಗಿ ಎಲ್ಲ ಅರಳುತ್ತೆ ಚೆನ್ನಾಗಿ. ನೋಡಿ ನೀವು ಈ ಟಿಪ್ಸನ್ನು ಯೂಸ್ ಮಾಡಿ ಮ್ಯಾಗಿ ಎಲ್ಲರೂ ಆರಾಮಾಗಿ ತಿನ್ಬೋದು, ಅದರಲ್ಲೇ ಸ್ಟಾರ್ಚ್ ಎಲ್ಲ ಹೋಗುತ್ತೆ. ಈ ಥರ ಟೇಸ್ಟಲ್ಲಿ ಮಾಡಿ ತುಂಬ ಡಿಫ್ರೆಂಟ್ ಆಗಿದೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸಿಮ್ಮಲ್ಲಿಡಿ. 5ರಿಂದ 10 ನಿಮಿಷ ಆದಮೇಲೆ ನೋಡಿ ಮ್ಯಾಗಿ ಈ ಥರ ರೆಡಿ ಆಯಿತು. ಬಿಸಿ ಬಿಸಿಯಾದ ರುಚಿಯಾದ ಡಿಫ್ರೆಂಟಾದ ಟೊಮ್ಯಾಟೊ ಚಾಟ್ ಮಸಾಲ ಮ್ಯಾಗಿ ರೆಡಿ ಆಯಿತು. ನೆಕ್ಸ್ಟ್ ಇದನ್ನು ಮಕ್ಕಳಿಗೆಲ್ಲ ಸರ್ವ್ ಮಾಡಿಕೊಡಿ. ಮಕ್ಕಳೇ ಅಂತಲೇ ಎಲ್ಲರಿಗೂ ಇಷ್ಟ ಆಗುತ್ತೆ ಮ್ಯಾಗಿ. ಸ್ಟವನ್ನು ಆಫ್ ಮಾಡಿ ಮತ್ತು ನೀವು ನೀವು ಮ್ಯಾಗಿ ಮಾಡಿದ ತಕ್ಷಣ ತಿಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬಿಸಿ ಇದ್ದಾಗಲೇ. ನೋಡಿ ಬಿಸಿಯಾದ ರುಚಿಯಾದ ಚಾಟ್
ಟೊಮೆಟೊ ಮ್ಯಾಗಿ ಮಸಾಲ ರೆಡಿ ಆಯಿತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.